ಹಾಯ್ ಆಲ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಅನ್ನೋ ಆಗಿಲ್ಲ, ಮಧ್ಯಾಹ್ನ ಥರ ಇದೆ ಬಿಸಿಲು. ನಿಮ್ಮೂರಲ್ಲೂ ಹೀಗೆ ಇದೆ ಅಂತ ಕಮೆಂಟ್ ಮಾಡಿ. ಇನ್ನು ಬೆಳಗ್ಗೆ ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ರಾಗಿ ದೋಸೆ ಮಾಡ್ತಾ ಇದ್ದೀನಿ. ಇನ್ನು ರಾಗಿ ದೋಸೆಗೆ ಹಿಟ್ಟೆಲ್ಲ ಜರಡಿ ಮಾಡಿಟ್ಕೊಂಡ್ರೆ ಆಯ್ತು ಅಂತ ಹಿಟ್ಟು ತೊಗೊಳ್ತಾ ಇದ್ದೀನಿ. ಈ ಹಿಟ್ಟನ್ನೆಲ್ಲ ಸ್ವಲ್ಪ ಜರಡಿ ಮಾಡಿಟ್ಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ರವೆ ಹಾಗೆ ಗೋಧಿ ಹಿಟ್ಟು ಸಹ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಬಟ್ಲ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ ಒಂದು ಅರ್ಧ ಅಥವಾ ಒಂದು ಮುಕ್ಕಾಲು ಭಾಗದಷ್ಟು ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ ತೊಗೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ ಒಂದು ಬಟ್ಲ ಆಗುವಷ್ಟು ಗೋಧಿ ಹಿಟ್ಟು, ಇನ್ನು ತೋರಿಸಿದ್ದೀನಲ್ಲ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಜೀರಿಗೆ, ಇದನ್ನೆಲ್ಲನೂ ಹುರ್ಕೊಂಡು ಹಾಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಹಾಕೋದ್ರಿಂದ. ಇನ್ನು ದೋಸೆ ಹಿಟ್ಟಿಗೆ ನೆನೆ ಹಾಕಿಲ್ಲ, ಇನ್ಸ್ಟೆಂಟಾಗಿ ದೋಸೆ ತಿನ್ನಬೇಕು ಅನಿಸ್ದಾಗ ಈ ರೀತಿ ಒಂದ್ಸರಿ ರಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಬಂದು ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು 10 ನಿಮಿಷ ನೆನೆದ್ರೆ ಆಯಿತು ಉಪ್ಪು ಹಾಕ್ಬಿಟ್ಟು. ಇನ್ನು ಇದ್ರ ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ದೋಸೆ ಹಾಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಇದ್ರ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಮಾವಿನ ಹಣ್ಣು ಬಂದಿತ್ತು ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣು ಹಾಗೆ ಕಡಲೆಕಾಯಿ ತರಕ್ಕೆ ಹೋಗಿದ್ದೆ. ಇನ್ನು ಮಾವಿನ ಹಣ್ಣು ಸೀಸನ್ ಅಂದಮೇಲೆ ಕೇಳ್ತೀರಾ, ಮಾವಿನ ಹಣ್ಣು ತಿನ್ನತ್ತೆ ಒಂದು ಸೀಸನ್ ಬಂದ್ರೆ ಆಯಿತು. ಮಾವಿನ ಹಣ್ಣು ಯಾವಾಗ ತಿಂತೀವಿ ಅನ್ನಿಸ್ತಿರುತ್ತೆ. ಇನ್ನು ಅದರಿಂದ ಒಂದು ಒಳ್ಳೆ ಸ್ವೀಟ್ ಜ್ಯೂಸ್ ಮಾಡೋಣ ಅಂತ ಮಿಲ್ಕ್ ಶೇಕ್ ಮಾಡಿದ್ರೆ ಅದಂತ ಮಾವಿನ ಹಣ್ಣು ತಂದಿತ್ತಲ್ಲ ಅದನ್ನೆಲ್ಲ ಹಾಕಿಟ್ಬಿಟ್ಟು, ಇನ್ನು ಕಡಲೆಕಾಳು ಸಹ ತಂದಿತ್ತಲ್ಲ ಅದನ್ನೆಲ್ಲ ಹಾಕಿಟ್ಬಿಟ್ಟೆ. ಇನ್ನು ಪಾಪು ಸಹ ಮಲಗಿತ್ತಲ್ಲ, ಇನ್ನು ಅವಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆಯ್ತು ಅಂತ ಇದನ್ನೆಲ್ಲ ತೆಗೆದುಬಿಟ್ಟು ಇನ್ನು ಮಿಲ್ಕ್ ಶೇಕ್ ಸಹ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡೆ. ಇನ್ನು ಅಷ್ಟರಲ್ಲಿ ಅವಳು ಸಹ ಎದ್ದಿದ್ಲು. ಇನ್ನು ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಸುಧಾರಿಸಿ ಇನ್ನು ಅವಳಿಗೂ ಸ್ವಲ್ಪ ಊಟ ಮಾಡಿಸಿ ಮಾಡೋಷ್ಟರಲ್ಲಿ ಟೈಮೇ ಆಗಿಬಿಟ್ಟಿತ್ತು. ಇನ್ನು ಕಡಲೆಕಾಳೆಲ್ಲ ಮರಕ್ಕೆ ಹಾಕಿಟ್ಟೆ. ಊರಿಂದ ಒಂದು ಸ್ವಲ್ಪ ಖಾರ ತಂದಿತ್ತಲ್ಲ ಅದನ್ನೆಲ್ಲ ಇನ್ನು ಒಂದು ಬಕೆಟಲ್ಲಿ ಹಾಕಿಟ್ಟಿರ್ತೀನಿ. ಇವಾಗ ಅದನ್ನ ಒಂದು ಸ್ವಲ್ಪನೇ ಅಂದರೆ ಎಷ್ಟು ಬೇಕಷ್ಟು ಒಂದು ಡಬ್ಬದಲ್ಲಿ ಹಾಕೊಳ್ತೀನಿ. ಇನ್ನು ಇವತ್ತು ಖಾರ ಎಲ್ಲ ಖಾಲಿ ಆಗಿತ್ತಲ್ಲ, ಹಂಗಾಗಿ ಖಾರನೆಲ್ಲ ಹಾಕೊಳ್ತಾ ಇದ್ದೆ. ನಾನಿಲ್ಲಿ ಅಂಗಡಿಯೊಳಗೆ ಏನು ತರಕ್ಕೆ ಹೋಗಲ್ಲ, ಇನ್ನು ಊರಿಂದನೇ ಖಾರ ತೊಗೊಂಡು ಬರ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಖಾರ, ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಸಾಲೆ ಖಾರ. ನಮಗೆ ಅಂಗಡಿಗಳಿಗಿಂತ ಈ ಥರ ಮನೇಲೆ ಅಂದರೆ ಮಿಷನ್ಗೆ ಹಾಕ್ಸ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ಇನ್ನು ಮಾವಿನ ಹಣ್ಣಿಂದು ಮಿಲ್ಕ್ ಶೇಕ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಮ್ಯಾಂಗೋ ಎಲ್ಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಇನ್ನು ಸೋಡಾ ಪುಡಿ ಉಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡೆ, ಅರ್ಶಿನ ಹಾಕ್ಬಿಟ್ಟು. ತುಂಬಾ ಟೇಸ್ಟಿಯಾಗಿರುತ್ತೆ ಮ್ಯಾಂಗೋ ಮಿಲ್ಕ್ ಶೇಕು. ಇನ್ನು ಅದು ಮಾಡ್ಕೊಳಕ್ಕಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಷ್ಟರಲ್ಲಿ ಇನ್ನು ನನ್ನ ಮಗಳೇ ಎದ್ಬಿಡ್ತಾ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡಿದ್ರೆ ಆಯ್ತು ಅಂತ ಮಾಡ್ತಾಯಿದ್ದೆ. ಇನ್ನು ಸ್ವಲ್ಪ ಹೆಲ್ಪಿಗೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮನೂ ಇದ್ದ, ಅವನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಅವ್ನು ಹೆಲ್ಪ್ ಮಾಡಿದ್ರೆ ಒಂದು ಸ್ವಲ್ಪ ಬೇಗನೆ ಆಗುತ್ತಾ ಅಂತ ಇನ್ನು ಬೇಗ ಬೇಗ ಮಾಡಿದ್ರೆ ಆಯ್ತು ಅಂತ ಮಾಡ್ತಾಯಿದ್ದೆ. ಎಷ್ಟು ಆ ಫ್ಲೇವರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಘಮ ಬರ್ತಾಯಿತ್ತು. ಇನ್ನು ಮ್ಯಾಂಗೋನೆಲ್ಲ ಕಟ್ ಮಾಡಿಬಿಟ್ಟು ಇನ್ನು ಪಲ್ಪೆಲ್ಲ ಮಿಕ್ಸಿ ಒಳಗೆ ಜಾರ್ ಒಳಗೆ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿರುತ್ತೆ ಮ್ಯಾಂಗೋ ಮಿಲ್ಕ್ ಶೇಕು, ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ಪಲ್ಪೆಲ್ಲ ಹಾಕ್ಕೊಂಡು ಹಾಲಿನ ಕೆನೆ ಹಾಕ್ಕೊಂಡೆ. ಮೊದಲಿಗೆ ಕೆನೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಹಾಲು ಹಾಕ್ಕೊಂಡೆ ಒಂದು ಸ್ವಲ್ಪ. ನಿಮ್ಗೇನಾದರೂ ಸ್ವಲ್ಪ ನೀರು ಥರ ಅಂದರೆ ಗಟ್ಟಿ ಬೇಡ ಅಂದರೆ ಸ್ವಲ್ಪ ಹಾಲು ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೋದು. ಅದ್ರ ಜೊತೆಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕ್ಕೊಂಡಿದ್ದೀನಿ. ಮನೇಲಿರುವಂತಹ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ಬೋದು. ನೀವು ಸಕ್ಕರೆ ಸ್ಕಿಪ್ ಮಾಡಿ ಜೇನುತುಪ್ಪ ಸಹ ಹಾಕ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಎಷ್ಟು ಚೆನ್ನಾಗಿರುತ್ತೆ. ಇದು ಪೇಸ್ಟ್ ಥರ ಆಗಿತ್ತು, ನಮಗೆ ಸ್ವಲ್ಪ ಗಟ್ಟಿನೇ ಮಾಡಿಕೊಂಡೆ. ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ನೋಡಿ ಗಟ್ಟಿದನ್ನೇ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಪೂನಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹಾಲು ಹಾಕೊಂಡ್ರೆ ಸ್ವಲ್ಪ ಮಂದಕ್ಕೆ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಮಿಲ್ಕ್ ಶೇಕಿಗೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮ್ಯಾಂಗೋನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೆ. ಇದು ಮೊದಲಿಗೆ ನಾನಿಲ್ಲಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಗ್ರೈಂಡ್ ಮಾಡ್ಕೊಂಡಿರೋ ಮಿಲ್ಕ್ ಶೇಕ್ ಬರೀ ಹಾಕೋದಕ್ಕಿಂತ ಈ ರೀತಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿರೋ ಮ್ಯಾಂಗೋ ಪಲ್ಪ್ ಹಾಕಿದ್ಮೇಲೆ ಈ ಥರ ಜ್ಯೂಸ್ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಉದುರಿಸ್ತಾ ಇದ್ದೀನಿ. ಈ ರೀತಿ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮತ್ತೆ ಇದ್ರ ಮೇಲ್ಗಡೆ ಮ್ಯಾಂಗೋ ಮಿಲ್ಕ್ ಶೇಕ್ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬೇಕಂದರೆ ಚಿಯಾ ಸೀಡ್ಸು ಅಥವಾ ಸಬ್ಜಾ ಸೀಡ್ಸ್ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಇಷ್ಟ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಮೇಲ್ಗಡೆ ಮ್ಯಾಂಗೋ ಪಲ್ಪ್ ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ.
2 ಗ್ಲಾಸ್ಗಳಿಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಮತ್ತೆ ಮ್ಯಾಂಗೋ ಮಿಲ್ಕ್ ಶೇಕ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಲಾಸ್ಟಿಗೆ ಫೈನಲ್ ಆಗಿ ಹಾಕೊಂಡ್ಬಿಟ್ರೆ ಆಯಿತು, ರೆಡಿ ಆಗುತ್ತೆ ಮ್ಯಾಂಗೋ ಮಿಲ್ಕ್ ಶೇಕು. ಇದ್ರ ಮೇಲ್ಗಡೆ ಕಟ್ ಮಾಡಿರೋಂಥ ಮತ್ತೆ ಪಲ್ಪ್ ಹಾಕೊತಾ ಇದ್ದೀನಿ. ಈ ಥರ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕ್ಬಿಟ್ರೆ ರೆಡಿ ಆಗುತ್ತೆ ಮ್ಯಾಂಗೋ ಮಿಲ್ಕ್ ಶೇಕು. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಈ ರೀತಿ ಹಾಕ್ಕೊಂಡ್ರೆ ಆಯಿತು, ರೆಡಿ ಆಯಿತು. ನೋಡೋಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆ, ಇನ್ನು ಟೇಸ್ಟ್ ಯಾವ ರೀತಿ ಇರಬೇಡ, ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡ್ಬೋದು ಲೇಯರ್ ಆಗಿ ಇನ್ನು ಮ್ಯಾಂಗೋ ಪಲ್ಪ್ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಟೇಸ್ಟ್ ಮಾಡಿ ನೋಡಿದ್ರೆ ಆಯಿತು ಅಂತ ಟೇಸ್ಟ್ ಮಾಡಿದೆ. ಎಷ್ಟು ಸಖತ್ತಾಗಿ ಬಂದಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ, ಅಷ್ಟು ಚೆನ್ನಾಗಿತ್ತು. ಇನ್ನು ಅಂಗಡಿಗೆ ಹೋಗಿ ಬಂದರೆ ಆಯಿತಾ ಅಂತ ಅಂಗಡಿಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಆಲ್.